ಓಂ ಶ್ರೀ ಗುರುಭ್ಯೋ ನಮಃ. ಗಾಯತ್ರಿ ಐಗ್ರೀವಾಯ ನಮಃ. ಶ್ರೀರಸ್ತು ಶುಭಮಸ್ತು. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. स्त्रैरङ्गैस्तुष्टभागं सस्तनूभिः व्यशेम देवयितयदायुः. स्वस्ति न इन्द्रो वृद्धश्रवाः. स्वस्ति नः पूषा विश्ववेदाः. स्वस्ति नस्तार्क्ष्यो अरिष्टनेमिः. स्वस्ति नो बृहस्पतिर्ददातु. ॐ शान्ति शान्ति शान्तिः. ॐ रं तेजसानामधिपतये नमः. ॐ रं अग्निः नमः. ॐ रं जगज्योतिरूपाय नमः. ಜ್ಞಾನಜ್ಯೋತಿಂ ಪ್ರಜ್ವಾಲ್ಯ. ಸಮಸ್ತ ಆಚಾರ್ಯ ಟಿವಿ ವೀಕ್ಷಕರಲ್ಲಿ ಎಲ್ಲರಿಗೂ ನಿಮ್ಮ ಧನುಕುಮಾರ್ ಆಚಾರ್ಯ ಮಾಡುವ ನಮಸ್ಕಾರಗಳು. ಹಾಗೆ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಈಗ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಜೀವಿತಾವಧಿಯಲ್ಲಿ 5 ಪ್ರಮುಖ ಋಣಗಳನ್ನು ತೀರಿಸಬೇಕು. ಋಣಗಳು ಯಾವುವು ಅಂತ ತಿಳಿಸ್ಕೊಡಿ ಗುರೂಜಿ. ಪಿತೃಋಣ, ದೇವಋಣ, ಋಷಿಋಣ, ಭೂತಋಣ ಹಾಗೂ ಮಾನವಋಣ ಅಥವಾ ಸಮಾಜ ಋಣ. ಈ ಋಣಗಳು ಅತ್ಯಂತ ಪ್ರಮುಖವಾದವು. ಈ ಒಂದು ಋಣಗಳನ್ನು ಮಾನವನಾಗಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆಯಾ ಕಾಲಕ್ಕೆ ಈ ಋಣಗಳನ್ನು ತೀರಿಸಲೇಬೇಕಾಗುತ್ತದೆ. ಈಗ ಪಿತೃಪಕ್ಷ ಕಾಲವಾದ್ದರಿಂದ ಪಿತೃಋಣದ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ಪೂರ್ವಜರಿಗೆ ತರ್ಪಣಾದಿಗಳನ್ನು ನೀಡಿ ಸಂತೃಪ್ತಿಯನ್ನು ಪಡಿಸುವ ಮತ್ತು ಪಿತೃಗಳ ಅನುಗ್ರಹವನ್ನು ಪಡೆಯುವ ಪವಿತ್ರವಾದ ಕಾಲ ಪಿತೃಪಕ್ಷ. ಈ ಪಿತೃಪಕ್ಷದಲ್ಲಿ ಮಾಡುವ ಸಕಲ ಕಾರ್ಯಗಳು ಸಹ ಪಿತೃ ಅನುಗ್ರಹದಿಂದ ಸಕಲ ಅನುಕೂಲವನ್ನು ತರುತ್ತದೆ. ಪಿತೃಪಕ್ಷ ಆಚರಿಸುವುದರಿಂದ ಸಿಗುವ ಫಲವೇನು? ಈ ಒಂದು ಪಿತೃಪಕ್ಷದಲ್ಲಿ ಮಾಡುವ ಶ್ರಾದ್ದ, ತರ್ಪಣಗಳು, ದಾನ ಧರ್ಮ ಮುಂತಾದ ಕಾರ್ಯಗಳು ಅತಿಶಯವಾದ ಫಲವನ್ನು ನೀಡುತ್ತದೆ. ತರ್ಪಣ ಪಿತೃ, ಪಿತಾಮಹ, ಪ್ರಪಿತಾಮಹ ಸಕಲ ಜೀವರಾಶಿಗಳಿಗೆ ಬ್ರಹ್ಮಸ್ತಂಭ ಸರ್ವ ಜೀವಿಗಳಿಗೂ ತರ್ಪಣಾದಿಗಳನ್ನು ಕೊಡುವ ಒಳ್ಳೆಯ ಕಾಲ ಪಿತೃಪಕ್ಷ. ಅಂತಹ ಪಿತೃಪಕ್ಷದಲ್ಲಿ ಪಿತೃ ತರ್ಪಣವನ್ನು, ಶ್ರಾದ್ದ, ದಾನ ಧರ್ಮಗಳನ್ನು ಮಾಡಿದರೆ ಪೂರ್ವಜರು ಸಂತೃಪ್ತಿಗೊಂಡು ಆಶೀರ್ವಾದವನ್ನು ಮಾಡಿದರೆ ಆ ವಂಶ ಅಭಿವೃದ್ಧಿಯಾಗುತ್ತದೆ, ಕುಟುಂಬ ಕ್ಷೇಮಾಭಿವೃದ್ಧಿಯಾಗುತ್ತದೆ, ಆರೋಗ್ಯ, ಐಶ್ವರ್ಯ, ಧನ, ಕನಕ, ವಸ್ತು, ವಾಹನಾದಿ ಅಷ್ಟ ಐಶ್ವರ್ಯಗಳು ಲಭಿತವಾಗಿ ಇಹಲೋಕದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸುವ ಒಂದು ಸುಖವನ್ನು ನೀಡ್ತಕ್ಕಂತಹ ಒಂದು ಕಾರ್ಯವೇ ಪಿತೃಪಕ್ಷ. ಈ ಪಿತೃಪಕ್ಷವನ್ನು ನಿರ್ಲಕ್ಷಿಸಿದರೆ ಏನಾಗುತ್ತದೆ ತಿಳಿಸ್ಕೊಡಿ ಗುರೂಜಿ. ಪಿತೃಪಕ್ಷವನ್ನು ನಿರ್ಲಕ್ಷಿಸಿದರೆ ಆ ಕುಟುಂಬಕ್ಕೆ ಪಿತೃದೋಷ ಉಂಟಾಗಿ
ನಕಾರಾತ್ಮಕ ತೊಂದರೆಗಳಾದ ಅನಾರೋಗ್ಯ, ಆಯುಷ್ಕ್ಷೀಣ, ಅದೇ ರೀತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಮತ್ತಿತರ ನಕಾರಾತ್ಮಕ ತೊಂದರೆಗಳು ಉಂಟಾಗುತ್ತವೆ. ಹಾಗಾಗಿ ಈ ಒಂದು ಪಿತೃಪಕ್ಷವನ್ನು ಯಾವ ಮಾನವನು ಸಹ ಬಿಡದೆ ಸಮಸ್ತ ಪ್ರಜೆಗಳು, ಸಮಸ್ತ ಮಾನವರು ಈ ಒಂದು ಪಿತೃಪಕ್ಷದಲ್ಲಿ ಪಿತೃಗಳಿಗೆ ತರ್ಪಣವನ್ನ ಬಿಡುವುದು ಸೂಕ್ತ. ಅದೇ ರೀತಿಯಾಗಿ ಹಿಂದೆ ಭಗೀರಥನು ತನ್ನ ಸಹಸ್ರಾರ ಪಿತೃಗಳಿಗೆ ಮೋಕ್ಷವಿಲ್ಲದೆ ಅಲೆದಾಡುವ ಸಮಯದಲ್ಲಿ ಭಗೀರಥ ತಪಸ್ಸನ್ನ ಆಚರಿಸಿ ಆ ಭಗೀರಥನು ಸುಮಾರು ವರ್ಷಗಳ ಕಾಲ ಗಂಗೆಯನ್ನ ತಪಸ್ಸನ್ನ ಮಾಡಿ ಗಂಗೆಯ ಒಂದು ಅನುಗ್ರಹದಿಂದ ಗಂಗಾಂಬಿಕೆಯನ್ನ ಭೂಮಿಗೆ ತರಿಸ್ತಾನೆ. ಭೂಮಿಗೆ ಬರುವ ರಭಸದಲ್ಲಿ ಆ ಗಂಗಾಂಬಿಕೆಯು ಭೂಮಿಯಲ್ಲಿರ್ತಕ್ಕಂತಹ ಜಲಚರ ಜೀವರಾಶಿಗಳನ್ನ ಸಸ್ಯ ಶ್ಯಾಮಲವನ್ನೆಲ್ಲ ಧ್ವಂಸವನ್ನ ಮಾಡಿ ಬರುತ್ತಿರುವುದನ್ನ ಕಂಡಂತಹ ಭಗೀರಥನು ಪುನಃ ಪರಮೇಶ್ವರನನ್ನ ತಪಸ್ಸನ್ನು ಮಾಡಿ ಆಗ ಪರಮೇಶ್ವರ ಪ್ರತ್ಯಕ್ಷನಾಗಿ ಕೇಳ್ತಾನೆ ಭಗೀರಥನನ್ನ, ಈ ರೀತಿಯಾಗಿ ಏತಕ್ಕಾಗಿ ನೀನು ನನ್ನನ್ನ ತಪಸ್ ಮಾಡಿದೆ ಅಂತ ಕೇಳಿದಾಗ ಆಗ ಭಗೀರಥ ಹೇಳ್ತಾನೆ, ಸ್ವಾಮಿ, ನನ್ನ ಪಿತೃಗಳಿಗೆ ಮೋಕ್ಷವಿಲ್ಲದೆ ಅಲೆದಾಡುವ ಸಂದರ್ಭದಲ್ಲಿ ನಾನು ಗಂಗೆಯನ್ನ ಪ್ರಾರ್ಥಿಸಿದೆ. ಗಂಗಾಂಬಿಕೆ ಭೂಮಿಯ ಒಂದು ಒಡಿಲಿಗೆ ಬಂದಾಗ ಅಪಾರ ಶಕ್ತಿಯಿಂದ ಬಂದಂತಹ ಗಂಗಾಂಬಿಕೆಯು ಸಕಲ ಜೀವಿಗಳನ್ನ, ಸಕಲ ಒಂದು ಚರಾಚರಗಳನ್ನ ನಾಶವನ್ನು ಮಾಡ್ತಾ ಬರ್ತಾ ಇದೆ. ಹಾಗಾಗಿ ನೀನೇ ನಮ್ಮನ್ನ ಕಾಪಾಡಬೇಕು ಅಂತೇಳಿ ಕೇಳಿದಾಗ ಆಗ ಪರಮೇಶ್ವರನು ತನ್ನ ಜಟೆಯನ್ನ ಬೆಚ್ಚಿ ಸಮಸ್ತ ಗಂಗೆಯನ್ನೆಲ್ಲ ತನ್ನ ಎಡೆಮುಡಿಯಲ್ಲಿ ಬಂಧಿಸ್ತಾನೆ. ಆಗ ಪುನಃ ಭಗೀರಥ ಸಂಕಷ್ಟಕ್ಕೆ ಸಿಗ್ತಾನೆ. ಆಗ ಭಗೀರಥ ಪುನಃ ಪರಮೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ತಾನೆ, ಭಗವಂತ, ನನ್ನ ಪಿತೃಗಳಿಗೆ ಮುಕ್ತಿ ಇಲ್ಲ, ಹಾಗಾಗಿ ಜಲವಿಲ್ಲದೆ ನಾನು ತರ್ಪಣವನ್ನು ಹೇಗೆ ಕೊಡ್ಲಿ? ಹಾಗಾಗಿ ನೀನು ದಯಮಾಡಿ ಗಂಗಾಂಬಿಕೆಯನ್ನ ಭೂಮಿಗೆ ಕಳಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಆಗ ಆ ಪರಮೇಶ್ವರನು ತನ್ನ ಒಂದು ಕೂದಲ ಎಳೆಯಲ್ಲಿ ಗಂಗೆಯನ್ನ ಭೂಮಿಗೆ ಕಳಿಸ್ತಾನೆ. ಕೂದಲ ಎಳೆ ಧಾರೆಯಲ್ಲಿ ಬಂದಂತಹ ಗಂಗಾಧಾರೆಯು ಭೂಮಿಗೆ ಬರುವ ರಭಸದಲ್ಲಿ ಶ್ರವಣ ಮಹರ್ಷಿಯ ಆಶ್ರಮದ ಮೇಲೆ ಹರಿದು ಬರುವಾಗ ಸಮಸ್ತ ಆಶ್ರಮವನ್ನೆಲ್ಲ ಧ್ವಂಸವನ್ನ ಮಾಡಿ ಬರುತ್ತಿರುವಾಗ ಕುಪಿತನಾದ ಶ್ರವಣ ಮಹರ್ಷಿಯು ತನ್ನ ತಪೋಬಲದಿಂದ ಸಮಸ್ತ ಗಂಗೆಯನ್ನೆಲ್ಲ ಸ್ವಾಹಾಕಾರವಾಗಿ ಓಂ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಒಂದು ಸ್ವಾಹಾಕಾರವಾಗಿ ಸ್ವೀಕರಿಸಿ ತನ್ನ ಉದರದಲ್ಲಿ ಬಂಧಿಸ್ತಾನಂತೆ. ಬಂಧಿಸಿದಾಗ ಪುನಃ ಭಗೀರಥನಿಗೆ ತರ್ಪಣಕ್ಕೆ ಜಲವಿಲ್ಲದೆ ಸಂಕಷ್ಟವಾದಾಗ ಪುನಃ ಶ್ರವಣ ಮಹರ್ಷಿಯ ಹತ್ತಿರ ಬಂದು ಪ್ರಾರ್ಥನೆಯನ್ನು ಮಾಡ್ತಾನೆ, ಭಗವಂತ, ಈ ರೀತಿಯಾಗಿ ನನ್ನ ಪಿತೃಗಳಿಗೆ ಮುಕ್ತಿ ಇಲ್ಲ, ಹಾಗಾಗಿ ನಾನು ಪಿತೃತರ್ಪಣವನ್ನ ಆಚರಿಸಬೇಕು, ದಯಮಾಡಿ ಪೂಜ್ಯರೇ, ದಯಮಾಡಿ ನನ್ನ ಪಿತೃಗಳಿಗೆ ಅನುಗ್ರಹಿಸಿ ಅಂತ ಕೇಳಿದಾಗ ತನ್ನ ಬಲಗಿವಿಯ ಹೊಳ್ಳೆಯ ಮುಖಾಂತರ ಗಂಗೆಯನ್ನ ಧಾರೆಯಾಗಿ ಬಿಡ್ತಾನಂತೆ. ಬಿಟ್ಟಾಗ ಗಂಗೆಯ ಉಗಮ ಸ್ಥಾನದಿಂದ ಉದ್ಭವಿಸಿದ ಗಂಗಾ ನದಿಯು ಹರಿದು ಬರುತ್ತಿರುವಾಗ ಭಗೀರಥನು ತನ್ನ ಪಿತೃಗಳಿಗೆ ತರ್ಪಣವನ್ನ ಆಚರಿಸಿ ಪಿತೃಗಳಿಗೆ ಮುಕ್ತಿಯನ್ನು ನೀಡ್ತಾನಂತೆ. ಮುಕ್ತಿಯನ್ನು ನೀಡಿದಾಗ ಆಗ ಸಂತೃಪ್ತರಾದ ಪಿತೃಗಳು ಪ್ರತಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಒಂದು ಸಂದರ್ಭದಲ್ಲಿ ಯಾರು ಈ ಒಂದು ಪಿತೃಪಕ್ಷವನ್ನ ಆಚರಿಸುತ್ತಾರೋ ಅವರಿಗೆ ಅಷ್ಟ ಐಶ್ವರ್ಯವು, ರಾಜಕೀರ್ತಿಯು, ವಿಜಯವು, ಸಮಸ್ತ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ಒಂದು ಆಶೀರ್ವಾದವನ್ನ ಪಿತೃದೇವತೆಗಳು ಮಾಡ್ತಾರಂತೆ. ಹಾಗಿಂದ ಸಹ ಎಲ್ಲಾ ಯುಗಗಳಲ್ಲೂ ಈ ಒಂದು ಧರ್ಮಾಚರಣೆ ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ಸಮಸ್ತ ಮಾನವರೆಲ್ಲ ಪಿತೃ ತರ್ಪಣವನ್ನ ಆಚರಿಸಿ ಪಿತೃ ಅನುಗ್ರಹಕ್ಕೆ ಪಾತ್ರರಾಗಿ, ಹಾಗೆ ಪಿತೃಗಳಿಗೆ ತಿಲಜಲವನ್ನ ನೀಡಿ ಅವರಿಂದ ಅನುಗ್ರಹವನ್ನು ಹೊಂದಿ ಎಲ್ಲ ಸುಖಿ ಜೀವನವನ್ನ ನಡೆಸಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನ ಮುಗಿಸಿ ಪುನಃ ಮತ್ತೊಂದು ವಿಚಾರಕ್ಕೆ
ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀವಿ. ಹಾಗೆ ಲೋಕಾ ಸಮಸ್ತ ಸುಖಿನೋ ಭವಂತು, ಕಾಲೇ ವರ್ಚ್ಯತು ಪರ್ಜನ್ಯಃ, ಪೃಥಿವೀ ಸಸ್ಯಶಾಲಿನಿ, ದೇಶೋಯಾಂ ಶೋಭರಹಿತ, ಸಜ್ಜನಾ ಸಂತು ನಿರ್ಭಯಃ, ಅಪುತ್ರ ಪುತ್ರನ ಸಂತು, ಪುತ್ರನ ಸಂತು ಪೌತ್ರನಃ, ಅದನ ಸದನ ಸಂತು, ಜೀವಂತು ಶರದಶತಾಂ. ಅದೇ ರೀತಿಯಾಗಿ ನಾವು ಮಾಡಿರ್ತಕ್ಕಂತಹ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಿತರ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಹೊಂದಿಸ್ತಾ ಇದ್ದೀನಿ.